ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನ ಚೌಡಯ್ಯ ದಾನಪುರದಲ್ಲಿದ್ದೀವಿ. ಈ ಒಂದು ಸ್ಥಳಕ್ಕೆ ಚೌಡಯ್ಯ ದಾನಪುರ ಅಂತ ಯಾಕೆ ಕರೀತಾರೆ ಅಂದರೆ, ಈ ಸ್ಥಳದಲ್ಲೇ ಶ್ರೀ ಶರಣ ಅಂಬಿಗರ ಚೌಡಯ್ಯನವರು ಜನಿಸಿದ್ದು. ಈ ಒಂದು ಸ್ಥಳವನ್ನು ಅಂಬಿಗರ ಚೌಡಯ್ಯನವರು ತನ್ನ ಗುರುವಾದ ಶಿವದೇವ ಮುನಿಗೆ ದಾನವಾಗಿ ನೀಡಿದ್ದರಿಂದ ಇದನ್ನು ಚೌಡಯ್ಯ ದಾನಪುರ ಅಂತ ಕರೀತಾರೆ. ಈ ಮುಕ್ತೇಶ್ವರ ದೇವಾಲಯ ಸಹ ಒಂದು ಶಿವನಿಗೆ ಸಮರ್ಪಿತವಾದಂಥ ದೇವಾಲಯ. ಈ ದೇವಾಲಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು, ಹಾಗೂ ಲೈಕ್ ಮಾಡಿ. ಬನ್ನಿ ಈ ವಿಡಿಯೋನ ಮುಂದುವರ್ಸೋಣ. ಈ ದೇವಾಲಯವು ತುಂಗಭದ್ರಾ ನದಿ ದಡದಲ್ಲಿರೋದು ವಿಶೇಷ. ಈ ಕಾಣ್ತಾ ಇದೆಯಲ್ಲ ಬಸ್ಸು, ಇದು ರಾಣಿಬೆನ್ನೂರಿಂದ ಡೈರೆಕ್ಟ್ ಚೌಡಯ್ಯ ದಾನಪುರಕ್ಕಿದೆ. ಇದು ಡೈಲಿ 4 ಟ್ರಿಪ್ ಬರುತ್ತೆ. ಕಾಣ್ತಿದೆ ನೋಡಿ, ಅದೇ ದೇವಾಲಯ. ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪಕ್ಕೆ ವಿಶಿಷ್ಟ ಹಾಗೂ ವಿಭಿನ್ನವಾದಂತಹ ಕೊಡುಗೆ ನೀಡಿದಂಥ ದೇವಾಲಯ ಇದು. ಇಲ್ಲಿ ಮುಂದೆಲ್ಲ ಉದ್ಯಾನವನ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಾಲಯವು ಪೂರ್ವಮುಖವಾಗಿದೆ. ಗುಪ್ತರಾಜರಾದಂತಹ ಜಟಾಚೋಳ ಮಾಂಡಳಿಕ ಮಲ್ಲ ಅಥವಾ ಮಲ್ಲುಗಿ ಎಂಬುವನು ಈ ದೇವಾಲಯವನ್ನು ನಿರ್ಮಿಸಿದ. ಇದು ಈ ದೇವಾಲಯದ ಮುಖಮಂಟಪ. ಇಲ್ಲಿಯೂ ಸಹ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಇದ್ದಂಥ ಶಾಸನಗಳು ಇದ್ದಾವೆ. ಇವು ಹಳೆಗನ್ನಡ ರೂಪದಲ್ಲಿವೆ. ಈ ದೇವಾಲಯದ ನಿರ್ಮಾತೃ ಅಂದರೆ ಕಟ್ಟಿಸಿದವರು ಬಂದ್ಬಿಟ್ಟು ಅಮರ ಶಿಲ್ಪಿ ಜಕಣಾಚಾರ್ಯ ಅವರು. ಕಲ್ಯಾಣಿ ಚಾಲುಕ್ಯರು ಕಟ್ಟಿದಂಥ ಈ ದೇವಸ್ಥಾನ, ಕಲ್ಯಾಣಿ ಚಾಲುಕ್ಯರು ಹೊಯ್ಸಳರ ವಾಸ್ತುಶೈಲಿಯಿಂದ ಪ್ರಭಾವಿತರಾಗಿ ಕಟ್ಟಿದಂಥ ದೇವಸ್ಥಾನ ಇದು ದ್ರಾವಿಡ ಮತ್ತು ನಾಗರ ಶೈಲಿಯ ರೂಪದಲ್ಲಿದೆ. ಇರ್ತಕ್ಕಂಥ ಪ್ರತಿಯೊಂದು ಕಂಬದಲ್ಲಾಗಿರ್ಬೋದು, ಈ ದೇವಾಲಯ ಸುತ್ತ ಆಗಿರ್ಬೋದು, ಹಿಂದೂ ದೇವರುಗಳ ಕೆತ್ತನೆ ತುಂಬ ಇದ್ದಾವೆ. ಗರ್ಭಗುಡಿಯ ಈ ಶಿಖರವನ್ನು ಕದಂಬನಾಗ ಶಿಖರ ಅಂತ ಕರೀತಾರೆ. ಇಲ್ಲಿ ನೋಡ್ತಿರ್ಬೋದು. ಈ ದೇವಾಲಯವನ್ನು ಸಂಪೂರ್ಣವಾಗಿ ದ್ರಾವಿಡ ಮತ್ತು ನಾಗರ ಶೈಲಿ ವಾಸ್ತುಶಿಲ್ಪದಲ್ಲಿ ಕಟ್ಟಿದ್ದಾರೆ. ಈ ಕಲ್ಯಾಣಿ ಚಾಲುಕ್ಯರ ಎಲ್ಲ ದೇವಾಲಯಗಳಲ್ಲೂ ದ್ರಾವಿಡ ಮತ್ತು ನಾಗರ ಶೈಲಿ ವಾಸ್ತುಶಿಲ್ಪಗಳನ್ನೇ ನಾವು ನೋಡ್ಬೋದು. ಅದರಲ್ಲೂ ಈ ಒಂದು ಪ್ರಮುಖವಾದ ದೇವಸ್ಥಾನ ಇದು ಪೂರ್ವಾಭಿಮುಖವಾಗಿದೆ. ಈ ರೀತಿ ವಾಸ್ತುಶಿಲ್ಪನ ಬಾಹ್ಯ ಗೋಡೆ ಅಂತ ಕರೀತಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಹಿಂದೂ ದೇವತೆಗಳ ಕೆತ್ತನೆ ನೋಡ್ಬೋದು ನೀವು. ಈ ಜಾಗದಲ್ಲಿ ಗರ್ಭಗುಡಿಯಿಂದ ಬಂದಂಥ ನೀರು ಈ ರೀತಿಯಾಗಿ ಮುಂದೆ ಹೋಗಿ ಅಲ್ಲಿ ಕಾಣ್ತಿರ್ತಕ್ಕಂತಹ ಲಿಂಗದ ಮೇಲೆ ಬೀಳೋ ರೀತಿ ಇತ್ತಂತೆ. ಈಗೆಲ್ಲ ಅದು ಇಲ್ಲ. ಇಲ್ಲಿ ಕಾಣ್ತಾ ಇರೋದು ವೀರಭದ್ರ ಸ್ವಾಮಿಯ ಕೆತ್ತನೆ. ಈ ದೇವಾಲಯದ ಮಂಟಪದ ಸುತ್ತ 6 ವೀರಭದ್ರ ಸ್ವಾಮಿಗಳನ್ನ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಕಾಣ್ತಕ್ಕಂಥದ್ದು ಚೌಡಯ್ಯನವರ ಕೆತ್ತನೆ. ಇಲ್ಲಿ ಕಾಣ್ತಕ್ಕಂಥದ್ದು ಶಿವದೇವ ಮುನಿಯವರ ಕೆತ್ತನೆ. ಕಲ್ಯಾಣಿ ಚಾಲುಕ್ಯರ ಪ್ರತಿಯೊಂದು ದೇವಾಲಯವೂ ಸಹ ಹೊಯ್ಸಳರ ವಾಸ್ತುಶಿಲ್ಪವನ್ನೇ ಅವಲಂಬಿಸಿದೆ. ಈ ದೇವಾಲಯವು ಸಹ ದ್ರಾವಿಡ ಮತ್ತು ನಾಗರ ಶೈಲಿಯಲ್ಲೇ
ಕೆತ್ತನೆ ಮಾಡಿದೆ. ಇದು ತೆರೆದ ಮಂಟಪ. ಗರ್ಭಗುಡಿ ಒಳಗೋಣ. ಗರ್ಭಗುಡಿ ಒಳಗೋಣ. ಇದು ನವರಂಗ. ಇಲ್ಲಿ 4 ಕಂಬಗಳಿದ್ದಾವೆ. ನೀವು ನೋಡ್ತಿರೋದು ಇಲ್ಲಿ ಸಪ್ತಮಾತೃಕೆಯ ಪಾರ್ವತಿಯರು. ಇದು ಮಹಿಷಮರ್ದಿನಿ ಶಿಲ್ಪ. ಇದು ನಂದಿ ಎದುರುಗಡೆ ದೇವರ ಮೂರ್ತಿ. ಈ ಮುಕ್ತೇಶ್ವರ ಮೂರ್ತಿ. ಈ ದೇವಾಲಯದ ಹೊರಗಿರೋ ನಂದಿ ಕಂಬದಿಂದ ಇದು ತುಂಬ ಅಗಲವಾದ ಸಭಾಂಗಣ. ಇದು ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪದಲ್ಲಿ ಇದೊಂದು ನಾವು ಕಾಣ್ಬೋದು. ಇವೆಲ್ಲ ಅದ್ಭುತವಾದಂಥ ವಾಸ್ತುಶಿಲ್ಪವುಳ್ಳ ದೇವಸ್ಥಾನಗಳು. ಇದು ವೀರಭದ್ರ ದೇವಾಲಯ. ಇದು ನಂದಿ ಕಂಬ. ಈ ನಂದಿಯಲ್ಲಿ ಒಳಗಿಟ್ಟಿದ್ದಾರೆ. ಅವಳೆ ತೋರಿಸಿದ್ನಲ್ಲ ಅದು ಕಾಣ್ತಿದೆಯಲ್ಲ, ಅದು ಶ್ರೀ ಅಂಬಿಗರ ಚೌಡಯ್ಯನವರ ಆಯ್ಕೆ ಮಂಟಪ. ಅದು ತುಂಗಭದ್ರಾ ನದಿ ತೀರದಲ್ಲಿರೋದು ವಿಶೇಷ. ಕಳೆದಂಥ ಈ ದೇವಸ್ಥಾನ ಒಂದು ವಿಶಿಷ್ಟ, ವಿಭಿನ್ನ. ದಯವಿಟ್ಟು ಯಾವಾರು ಬಂದರೆ ಒಂದು ಸತಿ ಭೇಟಿ ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.